ಸ್ನೇಹಿತರೆ, ಇಂದು ಆಗಸ್ಟ್ 16 ಭಾನುವಾರ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ 4,000 ಹಣ ಬಿಡುಗಡೆ ಎಂಬ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ. ಇದು ನಿಜವಾ? ಯಾರಿಗೂ ಹಣ ಬರ್ತಿದೆ? ನಿಮ್ಮ ಖಾತೆಗೆ ಹಣ ಜಮಾ ಆಗಿದೆಯಾ ಎಂಬ ಈ ಚೆಕ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಕಂಪ್ಲೀಟಾಗಿ ವಿಡಿಯೋ ನೋಡಿ, ಅತ್ತೆಯಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸ್ನೇಹಿತರೆ, ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯಡಿ ಆಹಾರ ಮಹಿಳೆಯರಾಗಿ ಸರ್ಕಾರದ ಪ್ರತಿ ತಿಂಗಳಿಗೆ 2,000 ಆರ್ಥಿಕ ಸಹಾಯವನ್ನು ನೀಡುತ್ತಿದೆ. ಕೆಲವು ಫಲಾನುಭವಿಗಳಿಗೆ ಹಿಂದಿನ ತಿಂಗಳ ಕಂತು ಬಾಕಿ ಉಳಿದಿದ್ದರೂ 2 ಕಂತುಗಳು ಸೇರಿ 4,000 ಜಮಾ ಆಗುತ್ತದೆ ಎಂಬ ಇರುತ್ತದೆ. ಆದರೆ ಇಂದು ಎಲ್ಲರಿಗೆ 4,000 ಬಿಡುಗಡೆಯಾಗಿದೆ ಎಂದು ಸರ್ಕಾರ ಅಧಿಕೃತವಾಗಿ ಘೋಷಿಸುವ ಮಾಹಿತಿ ಇಲ್ಲ. ಆದ್ದರಿಂದ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಯಾವುದೇ ಸುದ್ದಿಯನ್ನು ಪರಿಶೀಲಿಸಿ ನಂಬಬೇಡಿ. ಹಣ ಬಂದಿದೆಯಾ, ಹೇಗೆ ಚೆಕ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬಂದಿದೆ ಎಂದು ತಿಳಿಸಲು ಬ್ಯಾಂಕ್ ಪಾಸ್ಬುಕ್ ಅಪ್ಡೇಟನ್ನು ಮಾಡಿಸಿ. ಮತ್ತು ಬ್ಯಾಂಕ್ಗೆ SMS ಅನ್ನು ಪರಿಶೀಲಿಸಿ. ATM ಅಥವಾ ಮೊಬೈಲ್ ಬ್ಯಾಂಕಿಂಗ್ ಮೂಲಕ ಬ್ಯಾಲೆನ್ಸನ್ನು ನೋಡಿ. ಅಗತ್ಯವಿದ್ದರೆ ನಿಮ್ಮ ಗ್ರಾಮ ಒನ್ ಅಥವಾ ಕರ್ನಾಟಕ ಒನ್ ಕೇಂದ್ರದಲ್ಲೂ ಮಾಹಿತಿ ಪಡೆಯಬಹುದು. ಸೊ ಹಣ ಬರದಿದ್ದರೆ ಏನು ಮಾಡಬೇಕು? ಸೊ ಒಂದು ವೇಳೆ ನಿಮ್ಮ ಖಾತೆಗೆ ಹಣ ಬಂದಿಲ್ಲ ಅಂದರೆ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿದೆಯಲ್ಲ ಅಂತ ಪರಿಶೀಲನೆ ನೀಡಿ. ಸೊ ಡೆಬಿಟ್ ಸಕ್ರಿಯವಾಗಿದ್ದರೆ ನೋಡಿ. ನಿಮ್ಮ ಅರ್ಜಿ ಸ್ಥಿತಿಯನ್ನು ಸಂಬಂಧಿಸಿದ ಕಚೇರಿಯಲ್ಲಿ ಪರಿಶೀಲಿಸಿ. ಯಾವುದೇ ದಾಖಲೆಗಳು ಸಮಸ್ಯೆ ಇದ್ದರೆ ತಕ್ಷಣ ಸರಿಪಡಿಸಿಕೊಳ್ಳಿ. ಸೊ ಹೀಗಾಗಿ ಸ್ನೇಹಿತರೆ, 4,000 ಹಣ ಎಲ್ಲರಿಗೂ ಬಿಡುಗಡೆ ಆಗಿದೆ. ಕೆಲವರ ಅಧಿಕೃತ ಮಾಹಿತಿ ಸದ್ಯಕ್ಕೆ ಲಭ್ಯವಿಲ್ಲ. ಕೆಲವರಿಗೆ ಮಾತ್ರ ಬಾಕಿ ಇರುವ 2 ಕಂತುಗಳ ಹಣ ಸೇರಿ 4,000 ಜಮಾ ಆಗ್ತಿದೆ. ಇನ್ನು ಕೆಲವರಿಗೆ 2,000 ಅಮೌಂಟನ್ನು ಜಮಾ ಆಗ್ತಿದೆ. ಸೊ ಈ ಮಂತಲ್ಲಿ ನಿಮಗೆ ಬಂದುಬಿಟ್ಟಿದೆ ಎಲ್ಲರಿಗೂ. ಮತ್ತು ಇವಾಗ ಇನ್ನೂ ಬಂದಿಲ್ಲ ಅಂದರೆ ಸೊ ಬಂದುಬಿಡುತ್ತೆ. ಡಿಸ್ಟಿಕ್ ವೈಸ್ಗಳು ನಿಮಗೆ ಅವರು ಅಮೌಂಟ್ ಹಾಕ್ತಾರೆ ಸ್ನೇಹಿತರೆ. ಸೊ ಕಂಪ್ಲೀಟಾಗಿ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ವೆಯ್ಟ್ ಮಾಡಿದರೆ ಬರುತ್ತೆ. ನಿಮ್ಮದು ಏನಾದರೂ ಸಮಸ್ಯೆ ಇದ್ದರೆ ಇವೆಲ್ಲ ಪರಿಶೀಲನೆ ನೀವು ಮಾಡ್ಕೊಳ್ಳಿ. ನಿಮಗೆ ಖಂಡಿತವಾಗಿ ನಿಮಗೂ ಕೂಡ ಗೃಹಲಕ್ಷ್ಮಿಯ ಅಮೌಂಟನ್ನು ಬಂದುಬಿಡುತ್ತೆ ಸ್ನೇಹಿತರೆ. ಸೊ ಇದಾಗಿತ್ತು ಒಂದು ಇವತ್ತಿನ ವಿಡಿಯೋನ. ಸೊ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೊಂದಿಗೆ ವಿಡಿಯೋನ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋದಲ್ಲಿ ನೋಡಿದ್ದಕ್ಕಾಗಿ ಧನ್ಯವಾದ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.